ಆರ್ ಸಿ ಬಿ ಅವರು ಈ ಒಂದು ಪ್ಲೇಯರ್ನ ರಿಲೀಸ್ ಮಾಡ್ತಾರೆ ಅಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಮಗ. ಯಾವುದೇ ಟೀಮ್ ಆಗಲಿ, ಯಾವುದೇ ಫ್ಯಾನ್ ಆಗಲಿ, ಬೇರೆ ಬೇರೆ ಫ್ಯಾನ್ಸ್ ಆಗಿದ್ರು ಕೂಡ ಈ ಒಂದು ಪ್ಲೇಯರ್ನ ರಿಲೀಸ್ ಮಾಡ್ತಾರೆ ಆರ್ ಸಿ ಬಿ ಅಂತ ಅಂದ್ಕೊಂಡಿರಲ್ಲ. ಬಿಕಾಸ್ ಆರ್ ಸಿ ಬಿಲಿ ಆಟ ಆಡ್ಕೊಂಡಿದ್ರು, ಬಟ್ ಅವ್ರನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರು ತಗೋಬೋದು ಅಂತ ಅನಿಸುತ್ತೆ. ಆ್ಯಕ್ಚುಲಿ ನೋಡೋದು ಏನಾಗುತ್ತೆ ಅಂತ. ಸೊ ಈಗ ಆಲ್ರೆಡಿ ಎಲ್ಲ ಟೀಮ್ಗಳು ಕೂಡ ರಿಟೆನ್ಷನ್ ಮತ್ತು ರಿಲೀಸ್ ಎಲ್ಲರೂ ಪ್ಲೇಯರ್ಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನನ್ನ ಮಗ ಲೇಟಾಗಿ ಮಾಡ್ತಾ ಇದ್ದೀನಿ ವಿಡಿಯೋ, ಸಾರಿ ಗಾಯ್ಸ್. ಇಲ್ಲಿ ನೋಡ್ತಾ ಇದ್ರೆ ಆರ್ ಸಿ ಬಿ ಅವರು ರಿಟೈನ್ ಮಾಡ್ಕೊಂಡಿರೋ ಪ್ಲೇಯರ್ಸ್ಗಳು 18 ಪ್ಲೇಯರ್ಸ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ರಜತ್ ಪಡಿದಾರ್ ಕ್ಯಾಪ್ಟನ್ ಪಕ್ಕ ಇದ್ದೇ ಇರ್ತಾರೆ. ವಿರಾಟ್ ಕೊಹ್ಲಿನ ಬಿಟ್ಕೊಡೋ ಮಾತೇ ಇಲ್ಲ. ಆ್ಯಂಡ್ ದೇವದತ್ ಪಡಿಕ್ಕಲ್ಲು ಅವರು ಕೂಡ ಇಂಜುರಿಯಿಂದ ಆಚೆ ಹೋಗಿದ್ರು ಲಾಸ್ಟ್ ಮೂಮೆಂಟಲ್ಲಿ, ಅದು ಫೈನಲ್ಸಲ್ಲಿ. ಸೊ ಅವ್ರ ಬದಲು ಮಯಾಂಕ್ ಅಗರ್ವಾಲ್ನ ಕರ್ಕೊಬಂದಿದ್ರು. ಬಟ್ ಮಯಾಂಕ್ ಅಗರ್ವಾಲ್ ಒಳ್ಳೆ ಮ್ಯಾಚಸ್ಗಳನ್ನ ಗೆಲ್ಸ್ಕೊಟ್ರು ಆ್ಯಕ್ಚುಲಿ. ಸೊ ಅವ್ರನ್ನೂ ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ಪಿಲ್ಸಾಲ್ಟ್ ಬೆಂಕಿ ಪ್ಲೇಯರು, ಬೆಂಕಿ ಓಪನರು ರಿಟೈನ್. ಆ್ಯಂಡ್ ಜಿತೇಶ್ ಶರ್ಮಾ ಬ್ರೋ, ಇವ್ರು ಆಡಿದ ಥರನೇ ಲಾಸ್ಟ್ ಸೀಸನ್ನು ಕೂಡ ಮಾಡಿ ತೋರಿಸಿದ್ರು. ಆ್ಯಂಡ್ ಕೃಣಾಲ್ ಪಾಂಡ್ಯ ಬೆಂಕಿ. ಸ್ವಪ್ನಿಲ್ ಸಿಂಗ್ ಇವ್ರಿಗೆ ಮ್ಯಾಚ್ ಆರ್ ಸಿ ಬಿಯಲ್ಲಿ ಅಷ್ಟೊಂದು ಚಾನ್ಸ್ ಸಿಗಲೇ ಇಲ್ಲ. ಬಟ್ ಆದರೂ ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ನೋಡಬೇಕು ಇವ್ರ ಕಡೆಯಿಂದ ಇನ್ನು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇರ್ಬೋದೇನೋ, ಅದಕ್ಕೋಸ್ಕರ ಚಾನ್ಸ್ ಕೊಡಬೇಕು ಅಂತ ರಿಟೈನ್ ಮಾಡ್ಕೊಂಡಿರ್ತಾರೆ ಪಕ್ಕ. ಟೀಮ್ ಡೇವಿಡ್ನ ಬಿಟ್ಕೊಡೋ ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ಎಂತೆಂಥ ನಾಕ್ಸ್ ಹೊಡೆದಿದ್ದು, ಹುಚ್ಚು ನಾಯಿ ಹೊಡೆದಿದ್ದು. ಆ್ಯಂಡ್ ರೊಮಾರಿಯೋ ಸಫರ್ಡು ಬಿಗ್ ಮ್ಯಾನು ಇವರಂತೂ. ಆರ್ ಸಿ ಬಿ ಬಂದಮೇಲೆ ಒಂದು ರೆಕಾರ್ಡ್ ಕೂಡ ಮಾಡಿಬಿಟ್ರು. ಇವರೆಲ್ಲ ಇರಬೇಕು ಮಗ ಪಕ್ಕ ಮಿಡ್ಲ್ ಆರ್ಡ್ರಲ್ಲಿ, ಇಲ್ಲಾಂದರೆ ಟೈಲೆಂಡರ್ಸು ಕೊಡ್ತಾರೆ ಹಾಕ್ಕೊಂಡು ಸರಿಗೆ. ಆ್ಯಂಡ್ ಜೋಕಬ್ ಬೆತಲ್ಲು ಬೆಂಕಿ ಓಪನರ್, ಇವ್ರನ್ನೂ ಕೂಡ ರಿಟೈರ್ ಮಾಡ್ಕೊಂಡಿದ್ದಾರೆ. ಜೋಸ್ ಹೇಜಲ್ವುಡ್ ಈ ಆರ್ ಸಿ ಬಿ 2025 ಕಪ್ ಗೆಲ್ಲಕ್ಕೆ ಈ ಮನುಷ್ಯನೇ ಕಾರಣ ಮಗ. ಈ ಒಬ್ಬರೇ ಕಾರಣ, ಇನ್ಯಾರೂ ಕಾರಣ ಅಲ್ಲ. ಸೊ ಎಲ್ಲರೂ ಕಾರಣ ಆಗಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ಬೌಲಿಂಗ್ ಅಟ್ಯಾಕ್ ಆರ್ ಸಿ ಬಿ ನಿಮ್ಗೆ ಗೊತ್ತು, ಯಾವಾಗಲೂ ಕೂಡ ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡೋರು, ಬೌಲಿಂಗಲ್ಲಿ ಹುಚ್ಚು ನಾಯಿ ಹೊಡೆದಂಗೆ ಓಡಿಸ್ಕೋತಾ ಇದ್ರು. ಬಟ್ ಜೋಸ್ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಸೇರಿಕೊಂಡು ಆರ್ ಸಿ ಬಿನ ಕಪ್ನೇ ಗೆಲ್ಸ್ಕೊಟ್ಬಿಟ್ರು. ಓಕೆ, ದೆನ್ ಯಶ್ ದಯಾಳ್ನ ರಿಲೀಸ್ ಮಾಡ್ತಾರೆ ಅಂತ ಸೋಷಿಯಲ್ ಮೀಡ್ಯಾದಂತೂ ಕಿತ್ಕೊಂಡು ಬರ್ತಾಯಿತ್ತು ನ್ಯೂಸ್ಗಳು. ಯಾಕಂತ ಹೇಳಿದ್ರೆ ಯಶ್ ದಯಾಳ್ ಅವರು ತುಂಬ ಅವ್ರದ್ದು ಪರ್ಸನಲ್ ಲೈಫಲ್ಲಿ ಏನೇನೋ ಅವಾಂತರಗಳಾಗ್ಬಿಟ್ಟಿದೆ ಆ್ಯಕ್ಚುಲಿ. ಯಾವುದೋ ಹುಡುಗಿ ಕೇಸು ಏನೇನೋ ಆಗಿತ್ತು. ಬಟ್ ಆರ್ ಸಿ ಬಿ ಅವ್ರನ್ನ ಪಕ್ಕ ರಿಟೈನ್ ಮಾಡ್ಕೊಂಬಿಟ್ರು. ಆ್ಯಂಡ್ ಭುವನೇಶ್ವರ್ ಕುಮಾರ್ ಇವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಮ್ಯಾಚ್ ವಿನ್ನರ್ ಇವ್ರು ಆ್ಯಕ್ಚುಲಿ. ಆ್ಯಂಡ್ ನವನ್ ತುಷಾರ ಇವ್ರನ್ನೂ ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಚಾನ್ಸ್ ಸಿಗಲಿಲ್ಲ ಅಷ್ಟೊಂದೇನು. ಓಕೆ, ಆ್ಯಂಡ್ ರಶೀಕ್ ಸಲಾಮ್ ಇವರು ಕೂಡ ಸ್ಟಾರ್ಟಿಂಗಲ್ಲಿ ಆಡಿಸಿದ್ರು. ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಕೂರಿಸಿದ್ರು. ಆ್ಯಂಡ್ ಅಭಿನಂದನ್ ಸಿಂಗ್ ಇವ್ರಿಗಂತೂ ಲಾಸ್ಟ್ ಏನು ಒಂದು ಮ್ಯಾಚು ಕೂಡ ಆಡಿಸಿಲ್ಲ. 30 ಲಕ್ಷಕ್ಕೂ ಎಷ್ಟೋ ತಗೊಂಡ್ರು, ಬಟ್ ಒಂದು ಮ್ಯಾಚು ಕೂಡ ಆಡಿಸಿಲ್ಲ. ಸೊ ಈ ಒಂದು ಸೀಸನ್ ಇವ್ರಿಗೆ ಮತ್ತೆ ತಗೊಂಡಿದ್ದಾರೆ. ಸೊ ಅಂದರೆ ರಿಟೈನ್ ಮಾಡ್ಕೊಂಡಿದ್ದಾರೆ. ಇವ್ರ ಕಡೆಯಿಂದ ಟ್ಯಾಲೆಂಟ್ ಇರ್ಬೋದು ಅಂತ ನೋಡೋದು ಏನಾಗುತ್ತೆ ಅಂತ. ಆ್ಯಂಡ್ ಸುಯೇಶ್ ಶರ್ಮಾ ಬ್ರೋ ಬೆಂಕಿ ಬೋದರ್ ಮಗ, ಮಿಸ್ಟ್ರಿ ಆ್ಯಕ್ಚುಲಿ. ಲೆಗ್ ಸ್ಪಿನ್ನರು ಒಳಗೆ ಆಚೆ ಎಲ್ಲ ಕಡೆ ಹಾಕಿ ಹಂಗೆ ತಿಂದಾಕ್ಬಿಡ್ತಾರೆ ಬ್ಯಾಟ್ಸ್ಮನ್ನ. ಇದು ಆರ್ ಸಿ ಬಿ ಅವ್ರದ್ದು 18 ಪ್ಲೇಯರ್ಸು ರಿಟೈನ್ ಮಾಡ್ಕೊಂಡಿರೋದು ಮತ್ತು ರಿಲೀಸ್ ಮಾಡಿರೋದ್ರಲ್ಲಿ ಆಶ್ಚರ್ಯಕರ ಸಂಗತಿಗಳಿದೆ. ನೋಡ್ತಾ ಇದ್ದೀರಾ, ಸ್ವಸ್ತಿಕ್ ಚಿಕಾರ ಇವ್ರನ್ನೇ ಮಗ ಸ್ಟಾರ್ಟಿಂಗ್ ನಾನು ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು. ಆರ್ ಸಿ ಬಿಯಲ್ಲಿ ವಿರಾಟ್ ಕೊಹ್ಲಿ ಜೊತೆ ಒಳ್ಳೆ ಆರಾಮಾಗಿ ಗರ್ಲ್ಫ್ರೆಂಡ್ ಥರ ಇದ್ದರು. ಅಂದರೆ ಸುಮ್ಮನೆ ಹೇಳ್ತಾ ಇದ್ದೀನಿ. ಬಿಕಾಸ್ ಆರ್ ಸಿ ಬಿಯಲ್ಲಿ ಇದ್ದಾಗ ಫುಲ್ ಆಟ ಆಡ್ಕೊಂಡು ವಿರಾಟ್ ಕೊಹ್ಲಿ ಎಲ್ಲೇ ಹೋಗಲಿ ವಿರಾಟ್ ಕೊಹ್ಲಿ ಹಿಂದೆನೇ ಹೋಗ್ತಾಯಿದ್ರು. ಮತ್ತು ಬಕೆಟ್ ಅಂತಲೂ ಕೂಡ ಕರೀತಾ ಇದ್ರು. ಬಕೆಟ್ ಏನೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಇಷ್ಟ ಆಯಿತು, ಎಲ್ಲ ಕೂಡ ಕೆಲಸನ ಮಾಡ್ತಾಯಿದ್ರು. ಒಂದು ಮ್ಯಾಚ್ ಆಡಿಸಿಲ್ಲ ಅಂದರೂ ಕೂಡ ಎವ್ರಿ ಮ್ಯಾಚ್ ಫುಲ್ ನಗ್ಕೊಂಡು ಚಿಲ್ ಮಾಡಿಕೊಂಡು ಆರ್ ಸಿ ಬಿ ಜೊತೆ ಇದ್ದರು. ಬಟ್ ಈ ಒಂದು ಸೀಸನ್ ಇವ್ರನ್ನ ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಬಿಟ್ಟಿರೋದು ರೀಸನ್ ಅಂತ ಕೇಳಿದ್ರೆ, ಇವ್ರಿಗೆ ಆರ್ ಸಿ ಬಿಯಲ್ಲಿ ಓಪನಿಗೆ ಚಾನ್ಸೇ ಇಲ್ಲ ಮಗ. ಬಿಕಾಸ್ ತುಂಬ್ಕೊಂಡಿದ್ದಾರೆ. ಇಲ್ಲಿ ನೋಡೋದು ಪಿಲ್ಸಾಲ್ಟು ಆ್ಯಂಡ್ ಬೇರೆ ಜೋಕಬ್ ಬೆತಲ್ ತುಂಬ ಜನ ಪ್ಲೇಯರ್ಸ್ ಇದೆ ಆ್ಯಕ್ಚುಲಿ ಓಪನಿಂಗಲ್ಲಿ. ಸೊ ಇವ್ರಿಗೆ ಅಟ್ಲೀಸ್ಟ್ ನನಗೆ ಅನಿಸಿದ ಪ್ರಕಾರ ಆರ್ ಸಿ ಬಿ ಬಿಟ್ಟಿರೋದು ಬೇರೆ ಟೀಮ್ಗೆ ಹೋಗಲಿ. ಬಿಕಾಸ್ T20 ಅಂತೂ ಬೆಂಕಿ ಬ್ಯಾಟ್ಸ್ಮನ್ ಸ್ವಸ್ತಿಕ್ ಚಿಕರ್ ಆ್ಯಕ್ಚುಲಿ ಬಾರ್ಸ ಆಗ್ತಾರೆ ಸೀರಿಯಸ್ ಆಗಿ ನಿಂತ್ಕೊಂಡ್ರೆ. ಇಲ್ಲಾಂದರೆ ಆರ್ ಸಿ ಬಿ ಕೂಡ ರಿಟರ್ನ್ ಮತ್ತೆ ಆಪ್ಷನಲ್ಲಿ ತಗೋಬೋದು ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಇವ್ರಿಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಬೇರೆ ಟೀಮ್ಗೆ ಹೋಗಿ ಪ್ರೂವ್ ಮಾಡ್ಕೊಂಡು ಇವರು ಕೂಡ ಫ್ಯೂಚರ್ನ ಬ್ರೈಟ್ ಮಾಡ್ಕೊಳ್ಳಿ ಅಂತ ಬಿಟ್ಟಿರ್ಬೋದು ಅಂತ ನನಗೇನೋ ಅನ್ನಿಸ್ತದೆ. ಆ್ಯಂಡ್ ಮಯಾಂಕ್ ಅಗರ್ವಾಲ್ನು ಕೂಡ ರಿಲೀಸ್ ಮಾಡಿದ್ದಾರೆ. 2025 ಪಡಿಕಲ್ಗೆ ಇಂಜುರಿ ಆದಮೇಲೆ ಇವ್ರನ್ನ ಕರ್ಕೊಂಡು ಬಂದಿದ್ರು. ಮ್ಯಾಚ್ ಕೂಡ ಗೆಲ್ಸ್ಕೊಟ್ಟು ಆ್ಯಕ್ಚುಲಿ. ಆ್ಯಂಡ್ ಟೀಮ್ ಸೆಫರ್ಟು ಇವ್ರನ್ನ ಯಾವುದೇ ಥರ ಇಂಜುರಿ ರೀಪ್ಲೇಸ್ಮೆಂಟ್ ಆಗಿ ಕರ್ಕೊಂಡ್ಬಂದಿದ್ದು. ಸೊ ಆಡಿಸ್ತಿರಲಿಲ್ಲ, ಮತ್ತು ರಿಲೀಸ್ ಮಾಡಿದರೆ. ಲಿಯಾಮ್ ಲಿವಿಂಗ್ಸ್ಟನ್ ಇವ್ರಿಗೆ ಸ್ಟಾರ್ಟಿಂಗಲ್ಲಿ ಚಾನ್ಸ್ ಹಾಕೋದಾಗೆ ಕೊಟ್ಟರು, ಬಟ್ ಇವರು ಅದನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ರಿಲೀಸ್ ಮಾಡಿದೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಮತ್ತು ಮನೋಜ್ ಪಾಂಡೆಗೆ ನಮ್ಮ ಕರ್ನಾಟಕ ಪ್ಲೇಯರ್ ಇವರು, ಬಟ್ ಇವ್ರಿಗೆ ಅಷ್ಟೊಂದು ಚಾನ್ಸ್ ಸಿಗಲಿಲ್ಲ. ಒಂದು ಮ್ಯಾಚನ್ನು ಸಿಕ್ತು, ಬಟ್ ಅದನ್ನು ಕೂಡ ಇವರು ಯೂಸ್ ಮಾಡ್ಕೊಂಡಿಲ್ಲ. 1-2 ಮ್ಯಾಚೆಲ್ಲ ಯೂಸ್ ಆಗಲ್ಲ ಮಗ. ಕೊಟ್ಟರೆ ಒಂದು 4-5 ಮ್ಯಾಚ್ನ ಕೊಟ್ಟರೆ ಅಟ್ಲೀಸ್ಟ್ ಒಂದು 250 ಪಕ್ಕ ಬಂದೇ ಬರುತ್ತೆ. ನಮ್ಮ ಕರ್ನಾಟಕ ಪ್ಲೇಯರ್ಸ್ಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಆರ್ ಸಿ ಬಿ. ನೋಡೋದು ಈ ಒಂದು ಸೀಸನ್ ಯಾರನ್ನ ಕರ್ನಾಟಕ ಪ್ಲೇಯರ್ನ ತಗೋತಾರೆ ಅಂತ. ಆ್ಯಂಡ್
ಮುಜರಬಾನಿ ಇವರು ಕೂಡ ರಿಲೀಸ್ ಆಗಿದ್ದಾರೆ. ಮೋಹಿತ್ ರಾತೆ ಕೂಡ ರಿಲೀಸ್. ಲುಂಗಿ ಎಂಗಡಿ ಮನೆ ಕಡೆ ಇವರು ಕೂಡ ರಿಲೀಸ್ ಮಾಡಿದ್ದಾರೆ. ನೋಡೋದ RCB ಅವರು ಯಾರನ್ನ ತಗೋಬೋದು ಈ ಒಂದು ಮಿನಿ ಆಕ್ಷನಲ್ಲಿ ಅಂತ. ನೆಕ್ಸ್ಟ್ ಮಂತ್ 16ನೇ ತಾರೀಕಿನ ಸ್ಟಾರ್ಟ್ ಆಗ್ತದೆ. ಸೊ RCBಗೆ 8 ಸ್ಲಾಟ್ ಬೇಕಾಗಿರೋದು. ಟೋಟಲ್ ಆಗಿ ಪರ್ಸ್ ರಿಮೈನಿಂಗ್ ಇರೋದು 16,40,00,000 ಇದೆ ಮಗ. ಈ ಒಂದು ಅಮೌಂಟಲ್ಲಿ RCB ಅವರು ನನ್ನ ಪ್ರಕಾರ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ನ ತಗೋಬರಬೇಕು. ಇಲ್ಲ ಅಂತ ಹೇಳಿದ್ರೆ RCBಗೆ ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಮ ಪ್ರಕಾರ RCB ಅವರು ಈ ಒಂದು ರಿಲೀಸ್ ಮತ್ತು ರಿಟೆನ್ಷನಲ್ಲಿ ಯಾರನ್ನ ಉಳಿಸ್ಕೋಬೋದಾಗಿತ್ತು, ಯಾರನ್ನ ಇನ್ನೂ ಕಳಿಸ್ಬೋದಾಗಿತ್ತು ಅಂತ ನಿಮಗೇನ ಸರಳಿದ್ರೆ ಅದನ್ನು ಬಿಡಿ ಕಾಮೆಂಟಲ್ಲಿ ಈಸಿಯಾಗೆ ನಾನು ಕೂಡ ಓದ್ಕೊಂಡು ಓದ್ತೀನಿ ಅದನ್ನು. ಹಾಗಿದ್ರೆ ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಬೇರೆ ಒಂದು ಟೀಮ್ದು ಕೂಡ ಇದೇ ಥರ ವೀಡಿಯೋಗಳನ್ನ ಮಾಡೋದ ಸಿಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡಿಕೊಡಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ ಮಗ. ಪ್ರತಿಯೊಂದು ಹೋಗಿ ಜಾಯ್ನ್ ಆಗಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.